ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ನಡೆದ ಭಾರತ್ ಸೇವಾದಳದ ಪುನಶ್ಚೇತನ ಶಿಬಿರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್.ಆರ್. ಹೆಗಡೆ ಚಾಲನೆ. ಡಿಸೆಂಬರ್ 12ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಪಟ್ಟಣದ ಅಡಿಕೆ ಭವನದಲ್ಲಿ ಭಾರತ್ ಸೇವಾದಳ ಶಾಖಾ ನಾಯಕ-ನಾಯಕಿಯರ ಪುನಶ್ಚೇತನ ಶಿಬಿರವನ್ನು ಉದ್ಘಾಟಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್.ಆರ್. ಹೆಗಡೆ ಮಾತನಾಡಿ, ಮಕ್ಕಳನ್ನು ಕೇವಲ ಅಂಕಗಳಿಕೆಯ ಯಂತ್ರವನ್ನಾಗಿಸದೆ ಬದುಕನ್ನು ಎದುರಿಸುವ ಭಾವನೆಗಳನ್ನು ವ್ಯಕ್ತಪಡಿಸುವ ಜೀವನ ಶಿಕ್ಷಣವನ್ನು ನೀಡುವ ಕಾರ್ಯ ಮಾಡಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಭಾರತ್ ಸೇವಾದಳದ ತಾಲೂಕಾಧ್ಯಕ್ಷ ಎಂ.ಆರ್. ಹೆಗಡೆ ಕುಂಬ್ರಿಗುಡ್ಡೆ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿರುವುದು ಸಂತಸದ ಸಂಗತಿ. ಭಾರತ್ ಸೇವಾದಳವು ತಾಲೂಕಿನಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಸೇವಾದಳದ ತರಬೇತಿ ಪಡೆದುಕೊಂಡ ಶಿಕ್ಷಕರಿರುವ ಶಾಲೆಯ ಕಾರ್ಯವಿಧಾನವೂ ವಿಭಿನ್ನವಾಗಿರುವುದು ನಾವು ಗಮನಿಸಬಹುದಾಗಿದೆ. ಸದಾ ಸಮಾಜಕ್ಕೆ, ದೇಶಕ್ಕೆ ಏನೆಲ್ಲ ಕೊಡುಗೆ ನೀಡಬಹುದು ಎಂಬ ನಿಟ್ಟಿನಲ್ಲಿ ಅವರ ಯೋಚನೆ ಇರಬೇಕು ಎಂದರು. ದೈಹಿಕ ಪರಿವೀಕ್ಷಕ ಪ್ರಕಾಶ್ ತಾರೀಕೊಪ್ಪ ಮಾತನಾಡಿ, ಶಾಖಾ ನಾಯಕ-ನಾಯಕಿಯರು ಕೇವಲ ತರಬೇತಿಗೆ ಸೀಮಿತವಾಗದೆ ತಮ್ಮ ಶಾಲೆಗಳಲ್ಲಿ ಒಂದು ಸೇವಾದಳ ತಂಡವನ್ನು ರಚಿಸಿ ತರಬೇತಿಯಲ್ಲಿ ಪಡೆದ ಮಾಹಿತಿಯನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಶಿಕ್ಷಕ ಸಂಜೀವ್ ಕುಮಾರ್ ಹೊಸಕೇರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾ ಸಂಘಟಕ ರಾಮಚಂದ್ರ ಹೆಗಡೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆರ್. ಭಟ್, ಶಿಕ್ಷಣ ಸಂಯೋಜಕ ಸಂತೋಷ್ ಜಿಗಳೂರ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣ್ ನಾಯ್ಕ್, ಪ್ರಶಾಂತ್ ಜಿಎಸ್ ಉಪಸ್ಥಿತರಿದ್ದರು. ಶಿಕ್ಷಕರಾದ ಸಂಜೀವ್ ಕುಮಾರ್ ಹೊಸಕೇರಿ ಸ್ವಾಗತಿಸಿದರು. ವಿನಾಯಕ್ ಗಾಂವ್ಕರ್ ನಿರ್ವಹಿಸಿದರು. ಶ್ರೀಕಾಂತ್ ವೈದ್ಯ ವಂದಿಸಿದರು. ಕುಟುಂಬದಲ್ಲಿ ನೀಡಲಿಕ್ಕೆ ಸಾಧ್ಯ ಆಗಿದ್ದು ಅಂತಹ ಶಿಕ್ಷಣವನ್ನು ಇವತ್ತು ನಮಗೆ ಸೇವಾದಳದ ಮೂಲಕ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸೇವೆಗಾಗಿ ಬಾಳುವಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಏನನ್ನ ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಮಗುವಿಗೆ ತನ್ನ ಸಹಪಾಠಿಗಳೊಂದಿಗೆ ಈ ಉತ್ತರವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಸಮಾಜ ದೊಡ್ಡದು, ಅಲ್ಲಿರ್ತಕ್ಕಂಥ ಮೌಲ್ಯಗಳು ದೊಡ್ಡ, ತಾನು ಸಮಾಜದ ಒಂದು ಏನಾಗಿದೆ ಸಕ್ರಿಯ ಸದಸ್ಯನಾಗಿದ್ದೇನೆ, ಇವರೆಲ್ಲರ ಜೊತೆ ಹೊಂದ್ಕೊಂಡು ಹೋದಾಗ ನನಗೆ ಒಂದು ಬಾಳಿಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಮನಸ್ಥಿತಿ ಬರ್ತದೆ. ಒಟ್ಟೊಟ್ಟಿಯಾಗಿ ಬೆಳೆದಿರ್ತಕ್ಕಂಥ ಜನರು ಏನಾಗೋದಿಲ್ಲ, ಸಾಮಾಜಿಕವಾಗಿ ಯಾವುದೇ ಥರನಾಗಿರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಾಗಲಿ, ಭಾವನೆಗಳನ್ನು ಅಂಗೀಕರಿಸ್ತಕ್ಕಂಥದ್ದಾಗಲಿ, ತಂತನವನ್ನು ರೂಪಿಸತಕ್ಕಂಥದ್ದಾಗಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೆಲೆಕ್ಷನ್ ಮಾಡ್ತಾರೆ. ಹೀಗಿದ್ದಾಗ ಅವರಿಗೆ ಕೇವಲ ಅಂಕಗಳಿಗೆ ಒಂದೇ ಜೀವನೋದ್ಯೋಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ನಮ್ಮ ಪಾಲಕರು ಈ ಒಂದು ಚಿಂತನೆಯನ್ನ ಬೆಳೆಸ್ಕೊಂಡು, ಅಂದ್ರೆ ಕೇವಲ ಅಂಕಗಳಿಗಾಗಿ ತಯಾರು ಮಾಡ್ತಕ್ಕಂಥ ಮಷಿನ್ಗಳೆಲ್ಲ ಬಾಳಿ ಬದುಕಬೇಕಾದವರು, ನಮ್ಮ ಸಮಾಜದ ಪ್ರಮುಖ ಬಿಂದುಗಳು ಇವರೆಲ್ಲ. ಈ ರೀತಿ ಭಾವನೆಗಳನ್ನು ಬೆಳೆಸ್ಕೊಂಡು ಅವರಿಗೆಲ್ಲ ತರತಕ್ಕಂಥ ಇಮೋಷನ್ಸ್ ಅನ್ನ, ಭಾವನೆಗಳನ್ನ ಅವರಲ್ಲಿ ಬೆಳೆಸೋದಕ್ಕೆ ನಾವು ಕೂಡ ಕಾರ್ಯತತ್ಪರರಾಗೋಣ. ಎಲ್ಲಿ ಭಾರತ ಸೇವಾದಳದ ತರಬೇತಿ ಹೊಂದಿದ ಶಿಕ್ಷಕರು ಆ ಶಾಲೆಯಲ್ಲಿದ್ದಾರೋ ಅಲ್ಲಿಯ ಚಟುವಟಿಕೆಗಳ ಒಂದು ವಿಧಾನವೇ ಬೇಕು. ಆ ಮಕ್ಕಳನ್ನು ಒಂದು ಶಿಸ್ತನ್ನು ಬೆಳೆಸೋದು, ನಾಯಕತ್ವದ ಗುಣವನ್ನು ಬೆಳೆಸೋದಿರಲಿ, ಅಥವಾ ಅವರು ಯಾವುದೇ ಸ್ಪರ್ಧೆ, ಅದು ಶೈಕ್ಷಣಿಕವಾಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಅದನ್ನು ತರಬೇತಿಗೊಳಿಸುವ ವಿಚಾರದಲ್ಲಿ ಇರಲಿ. ಅಷ್ಟೇ ಅಲ್ಲ, ನೀವು ನಿಮ್ಮ ಒಂದು ಜೀವನ ಕ್ರಮ ಹೇಗಿರಬೇಕು ಮಾಡುವಂಥ ಪರಿಪೂರ್ಣವಾದ ಕೆಲಸವನ್ನು ನೀವು ಶಿಕ್ಷಕರು ಮಾಡ್ತಾ ಇದ್ದೀರಿ. ಶಿಕ್ಷಕರು ಅದನ್ನು ಮಾಡಬೇಕಾದ್ರೆ ಈ ರೀತಿಯ ಎಲ್ಲ ತರಬೇತಿ ಹೊಂದಾಗ ನಿಮ್ಮಲ್ಲಿ ಆ ನಾಯಕತ್ವದ ಗುಣ ಬೆಳೀತದೆ. ಅಷ್ಟೇ ಅಲ್ಲ, ಮಕ್ಕಳನ್ನು ಸಹ ನಾಯಕತ್ವದ ಗುಣವನ್ನು ಬೆಳೆಸಲಿಕ್ಕೆ ಅವಕಾಶ ಆಗ್ತದೆ.